ಅಕ್ಷಯ ತೃತೀಯ 2026 ಈ 4 ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ, 7 ಶುಭ ಯೋಗಗಳ ಮಹಾಸಂಗಮ. ನಮಸ್ಕಾರ ಗೆಳೆಯರೆ. ಅಕ್ಷಯ ಅಂದ್ರೆ ಎಂದಿಗೂ ನಾಶವಾಗದ ಅಥವಾ ಕ್ಷಯವಾಗದ ಪುಣ್ಯ ಎಂದರ್ಥ. ಆದರೆ 2026ರ ಈ ಅಕ್ಷಯ ತೃತೀಯ ಸಾಮಾನ್ಯ ಹಬ್ಬವಲ್ಲ. ಯಾಕಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಬರೋಬ್ಬರಿ 7 ಮಹಾಶುಭ ಯೋಗಗಳು ಒಂದೇ ದಿನ ಸಂಭವಿಸುತ್ತವೆ. ಗಜಕೇಸರಿ ಯೋಗದಿಂದ ಹಿಡಿದು ಮಾಳವ್ಯ ಯೋಗದವರೆಗೆ ಇಂಥ ಅಪರೂಪದ ಗ್ರಹಗಳ ಸಂಯೋಗ ನಮ್ಮ ಜೀವಮಾನದಲ್ಲಿ ನೋಡುವುದು ವಿರಳ. ಈ ಸಂಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಹಠಾತ್ ಅದೃಷ್ಟ ಮತ್ತು ರಾಜಯೋಗ ಆರಂಭವಾಗಲಿದೆ. ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು? ಈ ದಿನ ಚಿನ್ನಕ್ಕಿಂತಲೂ ಮೌಲ್ಯಯುತವಾದ ಆ 7 ಸಂಗತಿಗಳೇನು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಕ್ಷಯ ತೃತೀಯದ ಆಸಕ್ತಿದಾಯಕ ಸತ್ಯಗಳು. ರಾಶಿಫಲದ ಬಗ್ಗೆ ತಿಳಿಯುವ ಮುನ್ನ ಅಕ್ಷಯ ತೃತೀಯದ ಬಗ್ಗೆ ನಮಗೆ ಗೊತ್ತಿರದ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ಹೇಳ್ತೀವಿ ಕೇಳಿ. ಈ ದಿನ ಸತ್ಯಯುಗದ ಆರಂಭವಾಗಿತ್ತು. ಪುರಾಣಗಳ ಪ್ರಕಾರ ಹಿಂದೆ ಕೃತಯುಗ ಮುಗಿದು ತ್ರೇತಾಯುಗ ಆರಂಭವಾದ ದಿನ. ಗಂಗೆಯ ಅವತಾರವಾಗಿತ್ತು ಈ ದಿನವೇ. ಭಗೀರಥನ ತಪಸ್ಸಿಗೆ ಮೆಚ್ಚಿ ಗಂಗೆ ಭೂಮಿಗೆ ಇಳಿದ ಪವಿತ್ರ ದಿನವಿದು. ಇನ್ನು ವೇದವ್ಯಾಸರ ಭಾರತ, ಮಹಾಭಾರತದ ರಚನೆ ಆರಂಭವಾದದ್ದು ಹಾಗೂ ಕುಚೇಲನು ಕೃಷ್ಣನನ್ನ ಭೇಟಿಯಾಗಿ ಸುಧಾಮನ ದಾರಿದ್ರ್ಯ ನೀಗಿಸಿಕೊಂಡದ್ದು ಇದೇ ದಿನ. ಬಹಳ ಮುಖ್ಯವಾಗಿ ಬ್ರಹ್ಮದೇವನ ಸೃಷ್ಟಿ, ಇಡೀ ಜಗತ್ತಿನ ಸೃಷ್ಟಿ ಕಾರ್ಯಕ್ಕೆ ಅಡಿಪಾಯ ಬಿದ್ದ ದಿನ ಇದಾಗಿದೆ. 7 ಶುಭ ಯೋಗಗಳ ಪ್ರಭಾವ. ಏಪ್ರಿಲ್ 19, 2026ರಂದು ರವಿಯೋಗ, ಗಜಕೇಸರಿ, ತ್ರಿಪುಷ್ಕರ, ಸರ್ವಾರ್ಥ ಸಿದ್ಧಿ, ಶಶ, ಮಾಳವ್ಯ ಮತ್ತು ಅಕ್ಷಯ ಯೋಗಗಳು ನಿರ್ಮಾಣವಾಗ್ತಿವೆ. ಈ ಯೋಗಗಳು ನಮ್ಮ ಜೀವನದ ಹಣಕಾಸಿನ ತೊಂದರೆ, ಮದುವೆ ಅಡೆತಡೆ ಅಥವಾ ವ್ಯಾಪಾರದ ನಷ್ಟವನ್ನ ದೂರ ಮಾಡುವ ಶಕ್ತಿ ಹೊಂದಿವೆ. ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದು ಗೊತ್ತಾ? ರಾಶಿ ಫಲಗಳ ಬಗ್ಗೆ ನೋಡೋದಾದ್ರೆ ಯಾವ ರಾಶಿಗೆ ಏನು ಫಲ, ಈಗ ಒಂದೊಂದಾಗಿ ತಿಳಿಯೋಣ ಬನ್ನಿ. ಮೊದಲ ರಾಶಿ ಮೇಷರಾಶಿ. ಇವರಿಗೆ ಈ ಅಕ್ಷಯ ತೃತೀಯವು ಸಂಜೀವನಿಯಂತೆ ಕೆಲಸ ಮಾಡಲಿದೆ. ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿದ್ದವರಿಗೆ ಹಣದ ಅರಿವು ಹೆಚ್ಚಾಗಲಿದೆ. ವಿವಾಹಿತರಿಗೆ ಸಂಗಾತಿಯಿಂದ ಪೂರ್ಣ ಸಹಕಾರ ಸಿಗಲಿದ್ದು ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಂಡುಬರಲಿದೆ. ಹೂಡಿಕೆ ಮಾಡಲು ಇದು ಬೆಸ್ಟ್ ಟೈಮ್. ಎರಡನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದು ಶುಭ ಸುದ್ದಿಗಳ ಸರಮಾಲೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಸಿಗಲಿದೆ. ನೀವು ಬಹಳ ದಿನಗಳಿಂದ ಅಂದುಕೊಂಡಿದ್ದ ಕೆಲಸಗಳು ಈ ಯೋಗಗಳ ಪ್ರಭಾವದಿಂದ ಸುಲಭವಾಗಿ ಪೂರ್ಣಗೊಳ್ಳಲಿದೆ. ಪ್ರೀತಿ ಪಾತ್ರರಿಂದ ವಿಶೇಷ ಉಡುಗೊರೆ ಪಡೆಯುವ ಸಾಧ್ಯತೆ ಇದೆ. ಇನ್ನು ಮೂರನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಮಾಜದಲ್ಲಿ ಗೌರವ, ಪದೋನ್ನತಿ ಕಾದಿದೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹಿರಿಯರ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆ ಇದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಕೊನೆಯ ರಾಶಿ ಅಂದ್ರೆ 4ನೇ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಾನಸಿಕ ಶಾಂತಿ ಸಿಗುವ ಸಮಯ. ಆಸ್ತಿ ಖರೀದಿ ಅಥವಾ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಈ ದಿನ ದಾರಿ ಮಾಡಿಕೊಡಲಿದೆ. ಕುಟುಂಬದೊಂದಿಗೆ ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಹಾಗಾದ್ರೆ ಈ ದಿನ ಏನ್ ಮಾಡಬೇಕು? ನೆನ್ಪಿಡಿ, ಈ ದಿನ ಕೇವಲ ಚಿನ್ನ ಖರೀದಿಸೋದು ಮಾತ್ರವಲ್ಲ, ಬಡವರಿಗೆ ಅನ್ನದಾನ ಅಥವಾ ಜಲದಾನ ಮಾಡುವುದು ಕೂಡ ನಿಮ್ಮ ಪುಣ್ಯವನ್ನ ಅಕ್ಷಯಗೊಳಿಸುತ್ತೆ. ಸತ್ಕಾರ್ಯಗಳ ಮೂಲಕ ಈ ದಿನದ ಲಾಭವನ್ನ ಪಡೆದುಕೊಳ್ಳಿ. ನಿಮ್ಮ ರಾಶಿ ಯಾವುದು ಮತ್ತು ನೀವು ಈ ಅಕ್ಷಯ ತೃತೀಯಕ್ಕೆ ಯಾವ ಹೊಸ ಕೆಲಸ ಆರಂಭಿಸ್ತಿದ್ದೀರಾ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಧನ್ಯವಾದಗಳು.